ಏನು ಅಪ್ಪ ಯಾರ ಪ್ರಚಾರದಲ್ಲಿ ನಿನ್ನೆ ಸುದ್ದಿ ಇಲ್ಲ ಸುದ್ದಿ ಇರ್ಲಿಕ್ಕೆ ನಾವು ಊರಲ್ಲಿ ಇದ್ದಾರಲ್ವಾ ಸುದ್ದಿ ನಾವು ಗಟ್ಟಲ್ಲಿ ಸೇರಿ ಹಾಕೊಂಡಿಗೆ ಅಲ್ಲ ಕೋಟರ್ಕಿ ವ್ಯಾಪಾರ ಅಲ್ಲ ನಿಮ್ಗೆ ಬ್ರಾಹ್ಮಣರನ್ನ ಸೇರಿಗಾರಿಕೆ ಮಾಡುವವರ ನಾನು ಗಿರ್ಜಿನ ಭಕ್ತ ನೋಡಿ ಯಾರು ನಿಮ್ ಪಕ್ಕದ ಮನೆಯವಳ ಅವಳಲ್ಲ ಸ್ವಾಮಿ ಗಿರಿಜೆ ದೇವಿ ಪೂಜೆ ಮಾಡ್ಕೊಂಡಿದ್ದವ ಊರಿಗೆ ಬರ್ಬೇಕಾದ್ರೆ ಅನಿವಾರ್ಯವಾಗಿತ್ತು ಒಮ್ಮೆ ತಂದೆ ತಾಯಿಯಿಂದ ಪತ್ರ ಬಂತು ನೋಡಿ ಈ ಪತ್ರ ನೋಡಿದ ತಕ್ಷಣವೇ ಮಾಡಿ ಮನೆ ಬರ್ಬೇಕಂತ ಬರೆದಿತ್ತು ನೋಡಿದ ತಕ್ಷಣ ಹೊರಟು ಬಂದೆ ಬಂದು ನೋಡ್ತೇನೆ ಸ್ವಾಮಿ ಅಪ್ಪ ಅಮ್ಮ ಇಬ್ರು ಒಂದೇ ಚಾಪೆಲಿತ್ತು ಅಲ್ಲ ಇದು ಸಹಜವೇ ಆದ್ರೆ ನೋಡುವ ಸ್ಥಿತಿಯಲ್ಲಿ ಇಲ್ಲ 7 ಅಡಿ ಮೇಲೆ ಆಗ್ತಾ ಉಂಟು ಉಸಿರು ಹೋಗಿ ನಮ್ಮ ಅಪ್ಪ ಹತ್ರ ಕೇಳಿದೆ ಯಾಕಪ್ಪ ನೀವು ಬರ್ಲಿಕ್ಕೆ ನಿಮ್ಗೇನಾಗಿದೆ ಕೇಳಿದೆ ಅವಾಗ ನಮ್ಮ ಅಪ್ಪ ಹೇಳಿದ್ರು ಗೊತ್ತಾ ಮಗನಿಗೆ ನಿನಗಾಗಿ ಹೆಚ್ಚಿಗೆ ಮಾಡಿಟ್ಟಿದಿಲ್ಲ ಏನೋ ಸ್ವಲ್ಪ ತೋಟ ಮಾಡಿಟ್ಟಿದ್ದೇನೆ ಹಾಗೆ ಅಡಿಕೆ ಮರ ಬುಡ ತೆಂಗಿನ ಮರ ತಲೆ ಒಂದು ನೋಡ್ಕೊಂಡಿದ್ ಮಗನ ಅಂತ ಹೇಳಿ ಅಪ್ಪ ಮೇಲೆ ಹೋದ್ ನೋಡಿ ಅಪ್ಪ ಓದ್ಕೊಂಡು ಅಮ್ಮ ಹತ್ರ ಹೋಗಿ ಕೇಳಿದೆ ಅವಾಗ ನಮ್ಮ ಅಮ್ಮ ಹೇಳಿದ್ರು ಗೊತ್ತಾ ಅಪ್ಪ ಹೇಳಿದ ನಿಷ್ಠೆಯಿಂದ ಮಾಡ್ಕೊಳ್ಬಾ ಮಗನ ಅಂತ ಹೇಳಿ ಅಪ್ಪನ ಜೊತೆ ಅಮ್ಮನ ಹೋದ್ಲು ಏಕಕಾಲದಲ್ಲಿ ಇಬ್ಬರು ಕಲ್ಕೊಂಡೆ ಒಂದೇ ಖರ್ಚಲ್ಲಿ ಅಂತ ಕ್ರೈ ಮಾಡಿ ಪೂರೈಸಿಬಿಟ್ಟೆ ಹಾಗಂತ ಖರ್ಚು ನೋಡಿದ್ದಲ್ಲ ಹೋದದ್ದು ಒಟ್ಟಿಗೆ ಆಮೇಲೆ ಮನೆ ಬಂದೆ ನೋಡಿ ಮನೆ ಬಂದ ನಮ್ಮ ಅಪ್ಪ ಹೇಳಿ ಸ್ವಲ್ಪ ಇತ್ತು ಅಡಿಕೆ ಮರ ಬುಡ ನೋಡು ತೆಂಗಿನ ತಲೆ ನೋಡು ಅಂತ ಹೇಳಿದ್ರು ದಿನ ಬೆಳಿಗ್ಗೆ ಬೇಗ ಹೇಳುದು ತೋಟಕ್ಕೆ ಹೋಗುದು ಅಡಿಕೆ ಮರ ಬುಡ ನೋಡುದು ತೆಂಗಿನ ಮರ ತಲೆ ನೋಡುದು ಬಂದ ಜಗಲಿ ಮೇಲೆ ಕೂತ್ಕೊಳ್ಳೋದು ಎಂತ ತೋಟ ಒಳ್ಳೆದಾಗುದು ಸುಮ್ಮನೆ ಸ್ವಾಮಿ ದಿನನಿತ್ಯ ನೋಡಿದ್ದೆ ಬಂತು ಅಡಿಕೆ ಮರ ತಲೆಲ್ಲ ಚೋಕ್ ಆಗ್ತಾ ಬಂತು ನಮ್ಮೊಬ್ಬರ ಕಾಲ ಇಂತಿಂತ ತೆಂಗಿನಕಾಯಿ ಆಗ್ತಾ ಇದ್ದು ನನ್ನ ಕಾಲ ಇಂತಿಂತದಾಗ್ಲೇ ಶುರು ಆಯ್ತು ನೋಡಿ ಯಾಕೆ ಕಾಲ ಇಷ್ಟೇನು ಗೊತ್ತಾಗ್ಲಿಲ್ಲ ಒಮ್ಮೆ ನಮ್ಮ ಹಿತೈಷಿಗಳೊಬ್ರು ಸಿಕ್ಕಿದ್ರು ಏನ್ ಮಾಡಿ ನಿಮ್ಮ ಅಪ್ಪನ ಕಾಲ ಇರುವ ತೋಟ ನಿನ್ ಕಾಲ ಎಲ್ಲ ಹಾಳಾಯ್ತಲ್ಲ ಏನಾಯ್ತು ಕೇಳಿದ್ರು ಅದಕ್ಕೆ ನಮ್ಮ ಅಪ್ಪ ಹೇಳ್ದಾನೆ ಹೇಳಿದೆ ನೋಡಿ ಹೇಳ್ತಿದ್ದಲ್ಲ ಏನ್ ದೇವ್ರ ಮಾಡಿ ನಿಮ್ಮ ಅಪ್ಪ ಹೇಳಿದ್ರೆ ಅರ್ಥ ಆಗಲ್ಲ ಅಡಿಕೆ ಮರ ಬುಡ ನೋಡು ಅಂತ ಹೇಳಿ ಬುಡ ಬಿಡಿಸಿ ಗೊಬ್ಬರ ಹಾಕಿ ನೀರು ಬಿಡು ಅಂತ ಹೇಳಿದ್ರು ತೆಂಗಿನ ಮರ ತಲೆಯಲ್ಲಿರುವ ಕಸ ತೆಗಿ ಅಂತ ಹೇಳಿದ್ರು ಅಂತ ಹೇಳಿದ್ರು ನಮಗ್ ಗೊತ್ತಾಗುವಾಗ ಹೊತ್ತಾಗಿ ಹೋಯ್ತು ಆಮೇಲೆ ಮನೆ ಬಂದ ಅವ್ರು ಹೇಳಿದಾಗ ಮಾಡಿದೆ ನೋಡಿ ಈಗ ಸಾಧಾರಣ ಅಡ್ಡಿಲ್ಲ ಹೌದು ಹಾಗಂತ ಮನೆಯಲ್ಲಿ ನಾನು ಒಬ್ಬರೇ ಇರುವುದಲ್ಲ ಸ್ವಾಮಿ ನಮ್ಮೂರಿನವರೆಲ್ಲ ಭಾರಿ ಒಳ್ಳೆಯವರು ಎಲ್ಲ ನೋಡಿ ಹೇಳ್ಲಿಕ್ಕೆ ಶುರು ಮಾಡಿದ್ರು ಏನ್ ಮಾಡ್ರೆ ನೀವೇ ಕೈ ಸುಡ್ಕೊಂಡು ಸಿಗ್ತೀರಾ ಎಂತದ್ದು ಸಾರಿ ಪಾಕ ಕೈ ಹಾಕಿದ್ದ ಅದೆಲ್ಲ ಸ್ವಾಮಿ ನೀವೇ ಅಡಿಗೆ ಮಾಡಿ ನೀವೇ ಊಟ ಮಾಡ್ತೀರಾ ಬ್ರಾಹ್ಮಣರ ಎಲ್ಲ ತಾತ್ಪರ್ಯ ನೋಡಿ ಹಾಗಾಗಿ ಊರಿನವರಿಗಾಗಿ ನಾನು ಒಂದು ಮದುವೆ ಆದೆ ಅವರಿಗಾಗಿ ನಾನು ಮೊದಲು ಕರ್ಮಕ್ಕಿರುದ ಅವರ ಮಾತಿಗಾಗಿ ನಮ್ಮ ದಾಂಪತ್ಯ ಪ್ರತೀಕವಾಗಿ 3 ವರ್ಷದಲ್ಲಿ 4 ಜನ ಗಂಡು ಮಕ್ಕಳು ನನಗೆ ಮೂರು ವರ್ಷ ಅಂತ 4 ಮಕ್ಕಳು ಅಂದ್ರೆ ಏನ್ ಕಥೆ ನಿಮ್ ವಿಷಯ ಗೊತ್ತಿಲ್ಲಲ್ಲ ಅಂದ್ರೆ ಪ್ರಥಮ ವರ್ಷ ಅವಳೆತ್ತದೆ ಅದು ನಿಮ್ ಲೆಕ್ಕ ಗಂಡಸಲ್ಲ ಎತ್ತಾರ ಗಂಟು ಎರುವುದು ಅಂತಂದ್ರೆ ಹೆಂಗಸಿಗೆ ಎತ್ತ ಕೆಲಸ ಅದು ಅವಳಲ್ಲ ಸ್ವಾಮಿ ಪ್ರಥಮ ವರ್ಷದಂತದ್ದು ಅವಳಲ್ಲ ಅವಳಿ 2 ಮಕ್ಕಳು 17 ವರ್ಷಕ್ಕೊಂದು ಮಕ್ಕಳಾಗಿದ್ದು ಹಾಗಾಗಿ 3 ವರ್ಷ 4 ಜನ ಗಂಡು ಮಕ್ಕಳು ಸಂಸಾರ ಏನು ಸರಾಗವಾಗಿ ನಡೀತಾ ಉಂಟು ಸ್ವಾಮಿ ಆದ್ರೆ ತೋಟಕ್ಕೆ ಕೆಲ್ಸಕ್ಕೆ ಜನ ಸಿಗುದಿಲ್ಲ ನೋಡಿ ಕೊಡುದ ಕೊಟ್ಟು ಸಾಕಾಯ್ತು ಕೊಟ್ಟವರೆಲ್ಲ ತಲೆ ಎತ್ತಲೇ ಇಲ್ಲ ಇತ್ತು ಹಾಗಾಗಿ ಆಲೋಚನೆ ಮಾಡಿದ್ದೇನೆ ಇಲ್ಲಿ ಕೆಲಸ ಹುಡುಕುದಲ್ಲ ನಮ್ಮನೆ ತೋಟ ಕೆಲಸ ನಾನೇ ಮಾಡುವಂತ ಹೊರಿಸಿದ್ದೇನೆ ನಿಮ್ಗೆ ನಮ್ಮನ ಕಂಡ್ರೆ ಕೆಲಸ ಮಾಡ್ಬೇಕಂದ್ರೆ ನೋಡುದಿಲ್ವಾ ಬ್ರಾಹ್ಮಣರು ಕೆಲಸ ಮಾಡಬಾರ್ದು ಯಾರ ಮನೆ ಇದು ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಬಾರ್ದು ಸ್ವಾಮಿ ನಮ್ಮಲ್ಲಿ ತೋಟ ಕೆಲಸ ನಾವು ಮಾಡ್ಬೋದು ನಮ್ಮ ತೋಟ ನೋಡಿ ಮತ್ತೆ ಈಗ ಇರ್ಲಿಲ್ಲ ಈಗ ನಾಳಿನ ಪರಿಸ್ಥಿತಿ ಹೇಗೂ ಗೊತ್ತಿಲ್ಲ ಈಗ ಒಳ್ಳೆ ನೀರು ಬರ್ತಾ ಇದೆ ಒಳ್ಳೆ ತೋಟ ಅದೇ ಈ ಸ್ಥಿತಿಯಲ್ಲಿ ಅಡ್ಡಿಲ್ಲ ಇತ್ತೀಚೆ ಇನ್ನು ನಾಳಿನ ಮೇಲೆ ಏನಾಗ್ತದೆ ದೇವರೇ ಬಲ್ಲ ಇಷ್ಟೊಂದು ನಾವು ಇಷ್ಟೊಂದು ನೋಡಿದ್ದೇ ಇರ್ತೀವಿ ನೀವು ಹಾರೆ ಹಿಡ್ಕೊಂಡು ನೋಡೋದಾಯ್ತು ಎಷ್ಟು ಕೆಲಸ ಮಾಡ್ತೀವಿ ಖರ್ಚು ಆಯ್ತಾ ಖರ್ಚು ಅದಲ್ಲ ಇದೊಂದು ಸಾಯ್ಲಿಕ್ಕೆ ಯಾವಾಗಲೂ ನಾನು ಬೋಟಿಗೆ ಬಂದಾಯ್ತು ನೋಡಿ ನನ್ನ ಕಾಲಲ್ಲಿ ಸುತ್ತೇ ಇರುವುದು ಒಳ್ಳೆಯವು
ಸೊಪ್ಪಳ್ಳ ಮೇಲೆ ಬಂದ ಗುದ್ಲಿ ಬಿಟ್ಟು ಸತ್ಯ ಹೋಯ್ತಲ್ಲ ಅಲ್ಲ ಸತ್ರ ಸಾಯಿನಿ ಬೇಸರ ಇಲ್ಲ ಸತ್ತಿಗೆ ನನ್ ತೋರ್ದಲ್ಲ ಇಲ್ಲೇ ಇದ್ರು ಕೊಳಕು ವಾಸನೆ ಬರ್ತದೆ ನನಗುಂಟು ಅದಕ್ಕೆ ಮೂಗಿದ್ದವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಇನ್ನೊಂದು ಎತ್ತಿ ಬಿಸಾಡ್ಬೇಕಲ್ಲ ಮತ್ತೆ ಎಲ್ಲ ಬಿಸಾಡುದು ಹೋಲ್ ಕಣೆ ಆ ತೋಟ ತೋಟ ಯಾರು ಗೊತ್ತುಂಟ ಹೇಳು ಕಂಡ್ರೆ ಆಗುದಿಲ್ಲ ಎಲ್ಲ ಶೆಟ್ರು ಅಲ್ಲ ಹೌದು ಮತ್ ನಮ್ಬೇನು ಗಟ್ಟಿಲ್ಲಲ್ಲ ನಮ್ಮನೆ ಪಕ್ಕದಲ್ಲಿ ಆ ಶೆಟ್ರು ನೋಡಿದ್ರೆ ಅವ್ರು ನೋಡಿ ಯಾಕೆ ಮೇಲಿನ ತೋಟ ಅವ್ರದ ಕೆಳಗಿನ ತೋಟ ನಂದು ಒಂದು ಆ ಶೆಟ್ರು ನಾನು ನೀರು ಬಿಡಿ ಅಂತ ಹೇಳುದು ಅವ್ರು ಬಿಡುದಿಲ್ಲ ಅಂತ ಹೇಳುದು ನಾನು ನೀರು ಬಿಡಿ ಅಂತ ಹೇಳುದು ಬಿಡುದಿಲ್ಲ ಬಿಡುದಿಲ್ಲ ಬೀಡಿ ಬಿಡುದೇ ಇಲ್ಲ ಯಾವ್ದು ಅದೆಲ್ಲ ಮಾಡ್ರೆ ನಾ ನೀರು ಬಿಡಿ ಅಂತ ಹೇಳುದು ಬಿಡುದು ಅಂತ ಹೇಳುದು ಆವತ್ತು ನೀರಿನ ಗಲಾಟೆ ನೋಡಿ ನೀರಿನ ಗಲಾಟೆ ಅಂತ ಹೇಳಿದ್ರು ಕಾವೇರಿ ಗಲಾಟೆ ಅದಲ್ಲ ಕಾವೇರಿ ಹೋಗ್ತಾ ಹೋಗಿದ್ದು ನನಗೆ ಸಿಟ್ಟೆ ಬಂತು ನಾನು ಜೋರಾಗಿ ಬಿಟ್ಟೆ ನಾನು ಜೋರಾಗಿ ಶೆಟ್ರು ಎಲ್ಲಿದ್ರು ಎತ್ಕೊಂಡು ಮನೆಗೆ ಹೋಗಿದ್ದಲ್ವಾ ನಾ ಶೆಟ್ರು ಹೆದರ್ಕೊಂಡ್ರು ಅಂತ ಅನ್ಸ್ಕೊಂಡಿದ್ದೆ ಮನೆಗೆ ಹೋಗ್ತಿದ್ದ ಶೆಟ್ರು ಕೊಚ್ಚೆಲ್ಲ ಹೊರಬಂದು ನೋಡಿ ಕತ್ತಿ ಪೊಡಿಗೆಲ್ಲ ಹಿಡ್ಕೊ ಹೊರ ಬಂದು ಕತ್ತಿ ನೋಡಿದ್ರೆ ಸಿಟ್ಟಿನ ಎತ್ತಿ ಏರಿ ಬಿಟ್ಟು ಬಿಟ್ಟೇ ಇಲ್ಲ ನಾನು ತೋರ ತೆಗಿದ್ದವ್ ಮನೆ ಅಂಗಳಕ್ಕೆ ಬಂದೆ ನೋಡುವ ಶೆಟ್ರು ಏನ್ ಮಾಡ್ತಾರೆ ನೋಡುವಂತ ಶೆಟ್ರು ಹಾಕೊತ್ತಿರ್ಕ ನಮ್ಮನೆ ಅಂಗಕ್ಕೆ ಬರ್ಬೇಕು ಸ್ವಾಮಿ ಅಲ್ಲ ಬ್ರಾಹ್ಮಣ ಮನೆ ಅಂಗಕ್ಕೆ ಬಂದು ಯಾವ ಬ್ರಾಹ್ಮಣ ಬಿಡ್ತಾರೆ ನಾನು ಬಿಟ್ಟೇ ಇಲ್ಲ ಮನೆಯೊಳಗೆ ಹೋಗಿ ಬಾಗಲ ಕಡೆ ಶೆಟ್ರು ಪೂಜೆಗೆ ಮಾಡಿದ ಮನೆ ಸುದ್ದಾಕೋದಲ್ಲ ನಾನಂತ ಶೆಟ್ರಿಗೆ ಹೆದರ್ಕೊಂಡು ಬಾಗಲ ಹಾಕೊಂಡಿದ್ದ ಶೆಟ್ರಿಗೆ ಕಲ್ಸದ್ ನಾನು ಅದಕ್ಕೆ ಬ್ರಹ್ಮತಂತ್ರ ಹೇಳುದಕ್ಕೆ ನಾನು ಒಳಗೆ ಹೋಗಿ ಬಾಗಲ ಹಾಕೊಂಡ ಇವ್ರು ಜಗಲಿ ಕುತ್ಕೊಂಡು ಹುಸಿ ಮಾಡಿದ್ರು ಆವತ್ತಿನಿಂದ ನಮ್ಮನೆಗೆ ಒಂದೇ ಒಂದು ಹುಸಿ ಇಲ್ಲ ಗೊತ್ತುಂಟ ಸಂಜೆವರೆಗೆ ಹುಸಿ ಹೊಡೆದಕ್ಕೆ ಬಂದ್ಬಿಟ್ರೆ ನಾನು ಹೊರಗೆ ಬರ್ಲಿಲ್ಲ ಸಂಜೆ ಹಾಕಿ ಮನೆಗೆ ಹೋಗಿ ನೋಡಿ ಆವತ್ತಿನಿಂದ ಗಲಾಟೆ ಇಲ್ಲ ಆವತ್ತಿನಿಂದ ಗಲಾಟೆ ಅಂದ್ರೆ ಆವತ್ತಿನ ದ್ವೇಷ ಉಂಟು ನೀನು ಕತ್ತಿಡ್ಕೊಂಡು ಬರ್ತಾರ ತೋಟ ಹಾಕುದಿ ಸ್ವಾಮಿ ಇಲ್ಲ ಆದದ್ದೇ ಬೇರೆ ನಾನು ಬಂದದ್ದು ಒಳ್ಳೆ ಹಾವು ಅಂತ ಹೇಳ್ಕೊಂಡಿದ್ದು ಇದು ಒಳ್ಳೆ ಅಲ್ಲ ಇದು ಒಳ್ಳೆಯ ಹಾವು ಅಲ್ಲ ಕಡಂಬ ಗಮನಿಸ್ತೀರಾ ಅದನ್ನು ಒಳ್ಳೆ ಹಾವ ಮುಸ್ತಪ್ಪಯ್ಯ ಸ್ವಾಮಿ ಅಯ್ಯೋ ನಾಗರಾವ್ ದೇವ್ರೆ ಎಂತ ದೋಷ ಬಂತಲ್ಲ ಬಿಡ್ರೆ ದೋಷ ಎಂತ ದೋಷ ನಾನು ದೋಷ ದೇವ್ರೆ ಕೊನ್ನಲ್ಲ ಸ್ವಾಮಿ ಏನ್ ಮಾಡು ಸುಮ್ಮನೆ ಇರ್ತೀರಾ ಈ ಹಾವನ್ನ ಕೊಂದಾಗ ಅಳಬೇಕಾದ ಯಾರು ಬೇರೆ ಜಾತಿಯವರು ನಾವು ಬ್ರಾಹ್ಮಣರನ್ನು ಸ್ವಾಮಿ ಪರಿಹಾರ ಮಾಡ್ಕೊಳ್ಳಿ ನನ್ಗೆ ಗೊತ್ತಿಲ್ವಾ ಈಗ ಒಂದು 20-25 ಜನ ಬ್ರಾಹ್ಮಣರಿಗೆ ಹೇಳಿಕೆ ಕೊಡ್ತೇನೆ ಹೇಳಿಕೆ ಕೊಟ್ಟು ಈ ಹಾವನ್ನ ಎತ್ಕೊಂಡು ಹೋಗಿ ಹಳಿ ಬದಿಯ ಸುಟ್ಟು ಬ್ರಾಹ್ಮಣರಿಗೆ ಒಳ್ಳೆ ಊಟ ಮಾಡಿ ಹಾಕ್ತೇನೆ ಚಟ್ನಿ ಮಾಡಿ ನಿಮ್ ಲೆಕ್ಕ ಬ್ರಾಹ್ಮಣರಲ್ಲಂತ ಹಾವಿನ ಚಟ್ನಿ ಅದೆಲ್ಲ ಸ್ವಾಮಿ ಸುಡುವುದಂತೆ ಸರ್ಪ ಸಂಸ್ಕಾರ ಮಾಡಿ ನಂತರೇ ಅನ್ನದಾನ ನನ್ನಲ್ಲಿದ್ದರೂ ಸಹ ಸ್ಥಳ ಮಾತ್ರ ಇದಲ್ಲ, ನೇರವಾಗಿ ದಕ್ಷಿಣಾಭಿಮುಖವಾಗಿ ಹೋಗು. ಅಲ್ಲಿ ಮಂದರ್ಸಿಂಹ ನಾಗಕನಿಗೆ ನೆಲೆಸಿರುವ ಪುಣ್ಯ ಕ್ಷೇತ್ರ ಸಿಗುತ್ತದೆ. ಅಲ್ಲಿ ಹೋದಂತ ನೀನು ಏನು ಮಾಡಬೇಕು ಬಲ್ಲೆಯ?
ನಾಗತೀರ್ಥದಲ್ಲಿ ಮಿಂದು ನಿಷ್ಠೆಯಿಂದ ಸುಬ್ರಹ್ಮಣ್ಯ ಪೂಜಿಸಿದೆ ಹೌದಂತಾದ್ರಿ ನಿನ್ನ ಪಾಲಿಗೆ ಬಂದಿರುವ ಕಷ್ಟ ದೂರ ಆಗ್ತದೆ. ಮಂದಾರ್ತಿಗೆ ಹೋಗು, ಮಂದಾರ್ತಿಗೆ ಹೋಗು, ಮಂದಾರ್ತಿಗೆ ಹೋಗು.